Hello students, I welcome you all to the video lecturing session on financial markets and services. So this is a subject which is kept for the final year BBA students, that is 5th semester BBA students of Bangalore North University and Bangalore University as well. So in this session we are going to discuss the first session of first unit. So the first unit is financial markets. The first session is the meaning and features of primary market. So the title of the class is financial market. The subtitle of this session is meaning and features of financial market. We move further. Learning objectives of this chapter. So after the completion of this chapter, you should be able to understand the following concepts. So it is to familiarize the students with the various aspects of working of the industrial securities markets. It is not only markets, it's primary market and secondary markets, trading mechanism in stock exchanges and the reforms in Indian capital markets. So ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದಾದ್ಮೇಲೆ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಸೊ ದಿಸ್ ಈಸ್ ದ ಆಬ್ಜೆಕ್ಟಿವ್ ಸೆಟ್ ಫಾರ್ ದ inclusion of this particular chapter in the curriculum. Next, we have session outcome. So after this particular session, you should be able to understand the meaning and features of primary market. Primary market ಅಂತಂದರೆ ಏನು, ಅದರ ಲಕ್ಷಣಗಳು ಏನು ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಅದು ಈ ಒಂದು ಸೆಷನ್ನ ಉದ್ದೇಶ. ಸೊ ವಿ ಮೂವ್ ಫರ್ದರ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಆನ್ ಪ್ರೈಮರಿ ಮಾರ್ಕೆಟ್. ಸೊ ಅಂದರೆ ಈ ಪ್ರೈಮರಿ ಮಾರ್ಕೆಟು ಶೇರ್ಸು, ಡಿಬೆಂಚರ್ಸು ಮತ್ತು ಸೆಬಿ, ಸೊ ಇದೆಲ್ಲದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿ ನೀಡ್ ಟು ಹ್ಯಾವ್ ಸಮ್ ಪ್ರಿಲಿಮಿನರಿ ಇನ್ಫಾರ್ಮೇಷನ್, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ವೈ ದಿಸ್ ಪ್ರೈಮರಿ ಮಾರ್ಕೆಟ್, ವೈ ಶೇರ್ಸ್, ವೈ ಡಿಬೆಂಚರ್ಸ್. ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ವಿ ನೀಡ್ ಟು ಹ್ಯಾವ್ ಸಮ್ ಇನ್ಫಾರ್ಮೇಷನ್, ಬ್ಯಾಕಪ್ ಇನ್ಫಾರ್ಮೇಷನ್. ಸೊ ವಾಟ್ ಈಸ್ ದಟ್? ದಟ್ ಈಸ್ ಕಂಪನೀಸ್ ರೈಸ್ ಫಂಡ್ಸ್ ಟು ಫಿನಾನ್ಸ್ ದರ್ ಪ್ರಾಜೆಕ್ಟ್ಸ್ ಥ್ರೂ ವೇರಿಯಸ್ ಮೆಥಡ್ಸ್. ಅಂತಂದರೆ ಕಂಪನಿಗಳಿಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಸರಿ ಮಾಡ್ಕೊಳ್ಳುವಂಥದ್ದಕ್ಕೆ ಬೇರೆ ಬೇರೆ ವಿಧಾನಗಳ ಮುಖಾಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಬಂಡವಾಳನ ರೈಸ್ ಮಾಡ್ತಾರೆ. ಸೊ ಅವೆಲ್ಲ ಯಾವುವು, ಹೇಗೆ ಅಂತ ಮುಂದೆ ಇದೆ. ದ ಪ್ರಮೋಟರ್ಸ್ ಕ್ಯಾನ್ ಬ್ರಿಂಗ್ ದೇರ್ ಓನ್ ಮನಿ. ಅಂತಂದರೆ ಆ ಕಂಪನಿನ ಶುರು ಮಾಡ್ತಿರ್ತಕ್ಕಂಥ ಒಂದು 4-5 ಜನ ಅಥವಾ 5-6 ಜನ ವ್ಯಕ್ತಿಗಳಿರ್ತಾರಲ್ವ, ಬಿಗಿನರ್ಸು. ಸೊ ಅವರು ಅವ್ರ ಸ್ವಂತದ ದುಡ್ಡನ್ನು ತರ್ಬೋದು, ಅಥವಾ ದೇ ಕ್ಯಾನ್ ಬಾರೋ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ದೇ ಕ್ಯಾನ್ ಗೋ ಅಂಡ್ ಅಪ್ರೋಚ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಬ್ಯಾಂಕ್ಸ್ and development bodies, IDBI and many more. So or mobilize capital by issuing the securities. ಕೊನೆ ಹಂತ ಅಥವಾ ಬೆಸ್ಟ್ ಮೆಥಡ್ ದ ಕಂಪನೀಸ್ ಹ್ಯಾವ್ ಗಾಟ್ ಟು ಕ್ಯಾಪಿಟಲೈಸ್ ಈಸ್ ಬೈ ಇಶ್ಯೂಯಿಂಗ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್. ಆ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಯಾವುವು ಮುಂದೆ ಇದೆ. ದ ಫಂಡ್ಸ್ ಮೇ ಬಿ ರೈಸ್ಡ್ ಥ್ರೂ ಇಶ್ಯೂ ಆಫ್ ಫ್ರೆಶ್ ಶೇರ್ಸ್ ಅಟ್ ಪಾರ್. ಸೊ ಶೇರ್ಸ್ ಪಾರ್ ಈ ಅಂತಂದರೆ ಮುಖಬೆಲೆ ಎಷ್ಟಿದ್ರೆ ಅಷ್ಟಕ್ಕೆ ಮಾತ್ರ ಇಶ್ಯೂ ಮಾಡೋವಂಥದ್ದು. ಪ್ರೀಮಿಯಮ್ ಅಂತಂದರೆ ಒಂದು ಶೇರ್ ಬೆಲೆ 10 ರೂಪಾಯಿ ಅಂತ ಇದ್ದರೆ ಅದರ ಮೇಲೆ ಫೇಸ್ ವ್ಯಾಲ್ಯೂ ಇಶ್ಯೂಯಿಂಗ್ ಇಟ್ ಅಟ್ rupees 12 rupees 13 rupees ಡಿಪೆಂಡಿಂಗ್ ಅಪಾನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅಂತಂದರೆ ಮುಖಬೆಲೆಗಿಂತೂ ಜಾಸ್ತಿಗೆ ಸೆಲ್ ಮಾಡೋದಕ್ಕೆ ಪ್ರೀಮಿಯಮ್ ಅಂತ ಕರಿತೀವಿ. ಆ್ಯಂಡ್ ಡಿಸ್ಕೌಂಟ್ ಅಂತಂದರೆ ನಮ್ಮ ಶೇರ್ಸ್ ಬೆಲೆ 10 ರೂಪಾಯಿ ಇತ್ತು ಅಂತಂದರೆ ಒಂದು ಶೇರ್ ಬೆಲೆ ಅದನ್ನು 8 ರೂಪಾಯಿ ಡಿಸ್ಕೌಂಟ್ ಕೊಡುತ್ತೆ. ಯಾವ್ಯಾವ ಸಂದರ್ಭಗಳಲ್ಲಿ ಪ್ರೀಮಿಯಮ್ಗೆ ಮತ್ತು ಡಿಸ್ಕೌಂಟ್ಗೆ ಇಶ್ಯೂ ಮಾಡ್ತಾರೆ ಅನ್ನೋಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಬರುತ್ತೆ, ಅಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ದ ಅದರ್ ಮೆಥಡ್ಸ್ ಆಫ್ ರೈಸಿಂಗ್ ಕ್ಯಾಪಿಟಲ್ ಇಸ್ ಪ್ರಿಫರೆನ್ಸ್ ಶೇರ್ಸ್. ಸೊ ದೀಸ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಶೇರ್ಸ್ ವಿಚ್ ಆರ್ ಇಶ್ಯೂಡ್ ಬೈ ದ ಕಂಪನಿ ವಿಚ್ ವಿಲ್ ಬಿ ಹ್ಯಾವಿಂಗ್ ಪ್ರಿಫರೆನ್ಷಿಯಲ್ ರೈಟ್ ಓವರ್ ದ ಡಿವಿಡೆಂಡ್ಸ್. ಅಂತಂದರೆ ಕಂಪನಿಗೆ ಬಂದಂತಹ ಲಾಭದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತ ಒಂದು ರಿಟರ್ನ್ ಕೊಡ್ತಾರೆ. ಅವ್ರಿಗೆ ಕೊಡೋದಕ್ಕೂ ಮುಂಚೆನೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ಟು ಇನ್ನೇನಾದರೂ ಉಳಿದಿದ್ದರೆ ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗತ್ತೆ. ಇದು ಒಂದು ಅದಕ್ಕೋಸ್ಕರನೇ ಅವರು ಈ ಪ್ರಿಫರೆನ್ಷಿಯಲ್ ಶೇರ್ಸ್ನ ಈ ಶೇರ್ಗಳನ್ನ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂತ ಕರೀತಾರೆ, ಬಿಕಾಸ್ ಆಫ್ ಪ್ರಿಯಾರಿಟಿ. ಓಕೆ. ಆ್ಯಂಡ್ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಆರ್ ಕೈಂಡ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಅದನ್ನು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಕಂಪನಿ ವಿಲ್ ಇಶ್ಯೂ ಎ ಸರ್ಟಿಫಿಕೇಟ್ ಆನ್ ದ ಕಾಮನ್ ಸೀಲ್ ಆಫ್ ದ ಕಂಪನಿ stating that we owe money to you and in return for this, so we will give you either periodical interest or we will give you some matured amount. ಅದಕ್ಕೆ ಡೀಪ್ ಡಿಸ್ಕೌಂಟ್ ಡಿಬೆಂಚರ್ಸ್ ಆರ್ ಬಾಂಡ್ಸ್ ಅಂತ ಹೇಳ್ತಾರೆ. ಮುಂದೆ ಇದೆ, ಇವುಗಳನ್ನೆಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆರ್ ಗ್ಲೋಬಲ್ ಡಿಪಾಸಿಟರಿ ರಿಸೀಟ್ಸ್ ಅಂತ ಕರಿತೀವಿ. ಸೊ GDRs and ADRs ಲೈಕ್ ಅಂದರೆ ಅಮೆರಿಕನ್ ಡಿಪಾಸಿಟರಿ ರಿಸೀಟ್ಸ್
global depository receipts, ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್, ಸ್ಪೆಸಿಫಿಕಲಿ ಪ್ರೈಮರಿ ಮಾರ್ಕೆಟ್. ಸೊ ಗ್ಲೋಬಲ್ ಡಿಪಾಸಿಟರಿ ರಿಸೀಟ್ಸ್ ಅಂದರೆ ಏನು ಅಂತಲೂ ಮುಂದೆ ಇದೆ, ತಿಳ್ಕೊಳ್ಳೋಣ. ನೆಕ್ಸ್ಟ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಕ್ಯಾಪಿಟಲ್ ಇಶ್ಯೂ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಪಿಟಲ್ ಇಶ್ಯೂ ಆರ್ ಅಂತಂದರೆ ಬಂಡವಾಳನ ಏನೇನಕ್ಕೆ ರೈಸ್ ಮಾಡ್ತವೆ ಕಂಪನಿಗಳು ಅಂತಂದರೆ ದೇ ಆರ್ ಲೈಕ್ ದಿಸ್. ಟು ಪ್ರಮೋಟ್ ಎ ನ್ಯೂ ಕಂಪನಿ ಅಂತಂದರೆ, ಸೊ few people have come together and they have got an idea of business, so they want to establish a business. ಒಂದು ಉದ್ದಿಮೆನ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಎಕನಾಮಿಕ್ಸಲ್ಲಿ ಒಂದು ಹೇಳ್ತೀವಿ, ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ದೇ ಆರ್ ನಥಿಂಗ್ ಬಟ್ ಮೆನ್, ಮನಿ, ಮೆಟೀರಿಯಲ್. ಓಕೆನಾ, ಮ್ಯಾನ್ ಪವರ್ ಬೇಕು, ದುಡ್ಡು ಬೇಕು, ಮತ್ತು ಮೆಟೀರಿಯಲ್ ಬೇಕಾಗುತ್ತೆ. ಓಕೆನಾ, ಸೊ ಅದರಲ್ಲಿ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಈಸ್ ಮನಿ. ಸೊ ಆ ರೀತಿಯಾದಂಥ ಬಂಡವಾಳನ ಹೊಸದಾಗಿ ಒಂದು ಕಂಪ್ನಿನ ಶುರು ಮಾಡೋದಕ್ಕೆ ರೈಸ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ರೈಸಿಂಗ್ ಕ್ಯಾಪಿಟಲ್ ಈಸ್ ಟು ಎಕ್ಸ್ಪ್ಯಾಂಡ್ ಆನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಂತಂದರೆ, ಸಪೋಸ್ ದರ್ ಈಸ್ ಅ ಬಿಸ್ನೆಸ್ ವಿಚ್ ಈಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಸೊ ಅದು ತನ್ನ ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗತ್ತೆ. ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇರ್ಬೋದು, ಆಪ್ರೇಷನಲ್ ಕೆಪಾಸಿಟಿ ಇರ್ಬೋದು, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋ ಪರ್ಪಸ್ಗೆ ಏನು ಮಾಡ್ಬೋದು ಅಂತಂದರೆ ಕ್ಯಾಪಿಟಲ್ನ ರೈಸ್ ಮಾಡ್ಬೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಸೇ ಸಪೋಸ್ ದರ್ ಇಸ್ ಅ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. The industry in which it falls is, it comes under confectionery or more I can say eatables anta helbodu, correct alva? So now it wants to diversify its business area. It wants to get into some pharmaceuticals. The company wants to start its business in some garments. So idakke completely diversification of business anta ಹೇಳ್ತೀವಿ. ಇರತಕ್ಕಂಥ ಉದ್ದಿಮೆಯಿಂದ ವಿಭಿನ್ನವಾದ ಉದ್ದಿಮೆಗೆ ನಮ್ಮ ಬಿಸ್ನೆಸ್ನ ಚೇಂಜ್ ಮಾಡೋದು ಅಥವಾ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೂ ಅಗಾಧವಾದ ಬಂಡವಾಳ ಬೇಕಾಗುತ್ತೆ. ಸೊ ಈ ಥರದ ಸಂದರ್ಭಗಳಲ್ಲೂ ಕೂಡ ಕ್ಯಾಪಿಟಲ್ನ ರೈಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಟು ಮೀಟ್ ದ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ದೆನ್ ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಇಟ್ ಈಸ್ ದ ಕ್ಯಾಪಿಟಲ್ ರಿಕ್ವೈರ್ಡ್ ಟು ಕಂಡಕ್ಟ್ ದ ಡೈಲಿ ಆರ್ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಬಿಸ್ನೆಸ್ ಆಪರೇಷನ್ಸ್. ನಮ್ಮ ದಿನನಿತ್ಯದ ಬಿಸ್ನೆಸ್ ಆಪರೇಷನ್ಸ್ನ ರನ್ ಮಾಡೋದಕ್ಕೆ ಒಂದು ಕಂಪನಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿಕ್ಸ್ಡ್ ಅಮೌಂಟ್ನ ಏನಂತ ಕರಿತೀವಿ ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದು ರಿಕ್ವೈರ್ ಆದಾಗೂ ಕೂಡ ನಾವೇನು ಮಾಡ್ತೀವಿ, ರೈಸ್ ದ ಕ್ಯಾಪಿಟಲ್. ಡಿಫ್ರೆಂಟ್ ಮೋಡ್ಸ್ ಇದೆ ಅದಕ್ಕೆ. ಸೊ ಈ ರೀತಿ ವರ್ಕಿಂಗ್ ಕ್ಯಾಪಿಟಲ್ನ ಮೀಟ್ ಮಾಡೋದಕ್ಕೋಸ್ಕರ ಬಂಡವಾಳನ ರೈಸ್ ಮಾಡೋದಾದರೆ, ಸೊ ಅದಕ್ಕೆ ಬೇರೆಯೇ ಮೆಥಡ್ ಇದೆ. ಲೈಕ್ ಕನ್ವರ್ಟಿಂಗ್ ದ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಸ್ ಇಂಟು ಕ್ಯಾಪಿಟಲ್ ಅಂತ ಹೇಳ್ತೀವಿ, ಅದನ್ನು ಮುಂದೆ ಬರುತ್ತೆ. ಓಕೆನಾ. ನೆಕ್ಸ್ಟ್, ಟು ಕ್ಯಾಪಿಟಲೈಸ್ ದ ರಿಸರ್ವ್ಸ್, ದಟ್ ಈಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಜಸ್ಟ್ ನೌ. ಸೊ ಅಂತಂದರೆ ನಮ್ಮಲ್ಲಿರುವಂಥ ರಿಸರ್ವ್ಸ್ನ ನಮಗೇನಾದರೂ ದುಡ್ಡಿನ ಅವಶ್ಯಕತೆ ಬಿತ್ತು ಅಂತಂದರೆ ಅದನ್ನು ಬಂಡವಾಳವಾಗಿ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ, ಟು ಕ್ಯಾಪಿಟಲೈಸೇಷನ್ ಆಫ್ ದ ರಿಸರ್ವ್ಸ್. ಸೊ ರಿಸರ್ವ್ಸ್ ಆರ್ ಪಾರ್ಟ್ ಆಫ್ ದ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ಸ್ ಕೆಪ್ಟ್ ಅಸೈಡ್ ಟು ಮೀಟ್ ಸಮ್ ಜನರಲ್ ಆರ್ ಸ್ಪೆಸಿಫಿಕ್ ಪರ್ಪಸಸ್. ಸೊ ಈ ರೀತಿಯಾದಂಥ ಒಂದು ರಿಸರ್ವ್ಸ್ನ ಏನು ಮಾಡ್ಬೋದು ಅಂತಂತಂದರೆ ಬಂಡವಾಳವಾಗಿ ಪರಿವರ್ತನೆ ಮಾಡ್ಬೋದು. ಓಕೆನಾ. ಸೊ ಲೆಟ್ ಅಸ್ move to the next slide. Meaning of primary market. ಏನು ಪ್ರೈಮರಿ ಮಾರ್ಕೆಟು, ಪ್ರಾಥಮಿಕ ಮಾರ್ಕೆಟ್ ಅಂತಂದರೆ, there is some information. So the primary market is the part of the capital market. Then what is capital market? So capital market is a huge in nature. So primary market is part of it. So capital market consists of primary and secondary. So primary market is a part of capital market that deals with the issuance and sale of equity backed securities. Not only equity backed securities, debentures also, to the investors directly by the issuer. ಅಂತಂದರೆ ಕಂಪ್ನಿನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಬಂಡವಾಳದ ಒಂದು ಉದ್ದೇಶದಿಂದ, ಬಂಡವಾಳನ ರೈಸ್ ಮಾಡುವಂಥ ಒಂದು ಉದ್ದೇಶದಿಂದ ಈಕ್ವಿಟಿ ಶೇರ್ಸ್ನ, ಪ್ರಿಫರೆನ್ಸ್ ಶೇರ್ಸ್ನ ಮತ್ತು ಡಿಬೆಂಚರ್ಸ್ನ ಇನ್ವೆಸ್ಟ್ ಮಾಡುವಂಥ ಹೂಡಿಕೆದಾರರಿಗೆ ಡೈರೆಕ್ಟಾಗಿ ಸೆಲ್ ಮಾಡ್ತಾರಲ್ವಾ. ಸೊ ಈ ಒಂದು ಮಾರುಕಟ್ಟೆ ವಿಧಾನಕ್ಕೆ ಏನಂತ ಕರಿತೀವಿ ಅಂತಂದರೆ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. So again, bit of more information is given. So primary market is market where the companies issue their securities. Our securities ಯಾವುದು? Shares, debentures. Shares ಅಲ್ಲಿ again we have equity shares and preference shares, and debentures, they are debt instruments. For the first time, it is very very important. So in primary market, these securities are issued for the first time and they are not issued ever before. So hence primary market is named after as NIM, that is new issue market.
because all new securities are issued which are not old. In this background, primary market is considered to be a new issue market or fresh issue market. Okay, again little more information is given to make you better understand what exactly primary market is. So the primary markets are where investors have their first chance to participate in new security issuance. ಅಂತಂದರೆ ಒಂದು ಹೊಸದಾಗಿ ಸ್ಥಾಪನೆ ಆಗಿರುವಂಥ ಕಂಪನಿ ಇರ್ಬೋದು, ಎಕ್ಸಿಸ್ಟಿಂಗ್ ಕಂಪನಿ ಇರ್ಬೋದು, ತನ್ನ ಷೇರುಗಳನ್ನು ಪಬ್ಲಿಕ್ಗೆ ಆಫರ್ ಮಾಡಿದಾಗ ಪ್ರಥಮ ಬಾರಿಗೆ ಕೊಂಡುಕೊಳ್ಳುವಂಥ ಒಂದು ಅವಕಾಶ ಏನಿದೆಯಲ್ವ, ಸೊ ಈ ರೀತಿಯಾದಂಥ ಒಂದು ಮಾರುಕಟ್ಟೆ ಒಂದು ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ, ಪ್ರೈಮರಿ ಮಾರ್ಕೆಟ್. ದೆನ್ ವಿ ವಿಲ್ ಟೇಕ್ ದಿ ಆಪೋಸಿಟ್ ಸೈಡ್ ಆಫ್ ಇಟ್, ಸೆಕೆಂಡ್ರಿ ಮಾರ್ಕೆಟ್ಗೆ ಪ್ರೈಮರಿ ಮಾರ್ಕೆಟ್ನ ಜಸ್ಟ್ ಈ ಪಾಯಿಂಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಂಪೇರ್ ಮಾಡೋಣ. ಸಪೋಸ್ ದರ್ ಈಸ್ ಎ ಕಂಪನಿ which is already issued its shares to the public. Okay, now they have listed in some stock exchange companies. Now the purchasers who are already purchased wants to sell their securities. Suppose A ಅನ್ನುವಂಥ ಕಂಪನಿ ಇದೆ, ಬಿ ಅನ್ನೋ ವ್ಯಕ್ತಿ ಎ ಅನ್ನುವಂಥ ಕಂಪನಿಯಿಂದ ಶೇರ್ಸ್ನ ತಗೊಂಡಿದ್ದಾನೆ. ಈಗ ಬಿ ವ್ಯಕ್ತಿ ಬೇರೆ ಇನ್ಯಾರಿಗೂ ಮಾರಬೇಕಾಗತ್ತೆ. ಆವಾಗ ಅದೇನದು ಫ್ರೆಶ್ ಶೇರ್ ಅಲ್ಲ, ಅದು ಹೊಸ ಶೇರ್ ಅಲ್ಲ, ಇಟ್ ಈಸ್ ಅ ಓಲ್ಡ್ ಶೇರ್, ಇಟ್ ಈಸ್ ಅನ್ ಎಕ್ಸಿಸ್ಟಿಂಗ್ ಶೇರ್. ಕರೆಕ್ಟಲ್ವಾ? ಆದರೆ ಪ್ರೈಮರಿ ಮಾರ್ಕೆಟಲ್ಲಿ ಹಾಗಾಗೋದಿಲ್ಲ, ಮೊದಲನೇ ಬಾರಿಗೇ ತಗೋಬಿಡ್ತಾನೆ. ಓಕೆನಾ? ಸೊ ದ ಇಶ್ಯೂಯಿಂಗ್ ಕಂಪನಿ ಆರ್ ಗ್ರೂಪ್ ರಿಸೀವ್ಸ್ ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ದ ಸೇಲ್. ಇಶ್ಯೂಯಿಂಗ್ ಕಂಪನಿ ಅಂತ ಒಂದು ಹೇಳಿದ್ದಾನೆ, ನೆಕ್ಸ್ಟ್ ಗ್ರೂಪ್ ಅಂತ ಹೇಳಿದ್ದಾರೆ. ಗ್ರೂಪ್ ಯಾಕಪ್ಪ ಅಂತಂತಂದರೆ ಕೆಲವೊಂದು ಸಲ 1 or 2 or 3 companies come together and they get into a joint venture in order to accomplish a huge project. ಸೊ ಆ ಒಂದು ಪ್ರಾಜೆಕ್ಟ್ಗೋಸ್ಕರ ಶೇರ್ಸ್ ಇಶ್ಯೂ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಗ್ರೂಪ್ ಅಂತ ಹೇಳಿದ್ದಾರೆ. 2-3 ಕಂಪನಿಗಳು ಸೇರಿ ಒಂದು ಜಾಯಿಂಟ್ ವೆಂಚರ್ ಆಗಿ ಶೇರ್ಸ್ನ ಇಶ್ಯೂ ಮಾಡೋ ಒಂದು ಕಾರಣಕ್ಕೆ ಗ್ರೂಪ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಸೊ ದ ಗ್ರೂಪ್ ರಿಸೀವ್ಸ್ ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ದ ಸೇಲ್ ವಿಚ್ ಈಸ್ ದೆನ್ ಯೂಸ್ ಟು ಫಂಡ್ ಆಪರೇಷನ್ಸ್ ಆರ್ ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಸೊ ಅವರೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಹೊಸದಾದ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಆ ಒಂದು ಬಂಡವಾಳನ ಯೂಸ್ ಮಾಡ್ಕೋತಾರೆ. ಸೊ ಇನ್ ಎ ನಟ್ಶೆಲ್, primary market offers financial securities directly to the investors and they are fresh securities. Okay, and they use those that money, the money which is secured in exchange for the issue of financial securities will be issued either for the expansion or diversification of the existing business or for setting up a new business. Okay na? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ವಿ ವಿಲ್ move towards the features of the primary market. Okay, so the first feature is new issue market or fresh issue market. ಅಂದರೆ ಪ್ರೈಮರಿ ಮಾರ್ಕೆಟ್ ಈ ರೀತಿ ಕರೀತಾರೆ. ಇಷ್ಟಕ್ಕೆ ಮುಂಚೆನೇ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ನಿಮಗೆ. ಏನಂತಂದರೆ ಶೇರ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಬಿ ಇಟ್ ಶೇರ್ ಆರ್ ಡಿಬೆಂಚರ್, ದೇ ಆರ್ issued for the first time in this market. And only fresh shares and financial instruments are issued to the investors. So in this background, the primary market is also named after as new issue market or fresh issue market. ಇಲ್ಲಿ ತನಕ ಇಶ್ಯೂ ಮಾಡದೇ ಇರತಕ್ಕಂಥ ಶೇರ್ಸ್ನ ಅಥವಾ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ, ಇನ್ ದ ಸೆನ್ಸ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡೋ ಒಂದು ಕಾರಣಕ್ಕೆ ಈ ಪ್ರೈಮರಿ ಮಾರ್ಕೆಟ್ನ ಏನಂತ ಕರೀತಾರಪ್ಪ ಅಂತಂದರೆ ನ್ಯೂ ಇಶ್ಯೂ ಮಾರ್ಕೆಟ್. ಸೊ ದಿಸ್ ಈಸ್ ಒನ್ ಆಫ್ ದಿ ಫೀಚರ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೊ ನೌ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಇಶ್ಯೂ ಈಸ್ ಮೇಡ್ ಡೈರೆಕ್ಟ್ಲಿ ಟು ದ ಇನ್ವೆಸ್ಟರ್ಸ್. ಹಾಗಾದರೆ ಇನ್ನು ಎಲ್ಲಿ ಡೈರೆಕ್ಟ್ಲಿ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡೋದಿಲ್ಲ? ಇಫ್ ವಿ ಗೆಟ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಸಮ್ ಕಾಂಟ್ರಡಿಕ್ಟರಿ ಕಾನ್ಸೆಪ್ಟ್ಸ್ ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈಗ ನಾನು ಸೆಕೆಂಡ್ರಿ ಮಾರ್ಕೆಟ್ಗೆ ಕಂಪೇರ್ ಮಾಡ್ತೇನೆ. ಸೆಕೆಂಡ್ರಿ ಮಾರ್ಕೆಟಲ್ಲಿ ಆಲ್ರೆಡಿ ಒಂದು ಕಂಪನಿ ಶೇರ್ಸ್ನ ಇಶ್ಯೂ ಮಾಡಿರುತ್ತೆ, ಯಾರೋ ಒಬ್ಬರು ತಗೊಂಡಿರ್ತಾರೆ, ಅದನ್ನು ಮತ್ತೊಬ್ಬ ತಗೊಳ್ಳೋದಕ್ಕೆ ಬರ್ತಾನೆ. ಓಕೆನಾ? ಆದರೆ ಇಲ್ಲಿ ಹಾಗಾಗೋದಿಲ್ಲ. ಇಶ್ಯೂ ಈಸ್ ಮೇಡ್ ಡೈರೆಕ್ಟ್ಲಿ ಟು ದ ಇನ್ವೆಸ್ಟರ್ಸ್. ಓಕೆನಾ? ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಈಸ್ ಮೇಡ್ ಡೈರೆಕ್ಟ್ಲಿ ಟು ದ ಇನ್ವೆಸ್ಟರ್ಸ್. ಅಲ್ಲಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ಇಶ್ಯೂವರು ಎ ಕಂಪನಿ ಇರುತ್ತೆ ಅಂತ ಇಟ್ಕೊಳ್ರಿ, ಬಿ ಅನ್ನೋನು ಆಲ್ರೆಡಿ ತಗೊಂಡಿದ್ದಾನೆ. ಓಕೆನಾ? ನೌ ಬಿ ವಿಲ್ ಸೆಲ್ ಇಟ್ ಟು ದ ಸಿ. ನೌ ಬಿ ವಿಲ್ ನಾಟ್ ಬಿ ದ ಇಶ್ಯೂವರ್. ಎ ಕಂಪನಿ is the issuer, B has already purchased it. Now C is buying the shares from or financial instruments from B. Now B cannot be the issuer. Now there will not be transaction between the issuer and the investor. But in case of the primary market, there is a direct transaction between the issuer and the investor. So the next concept, next feature is
The company issues securities and collects money from the investors. Obviously, the company issues the securities in exchange for the money, and the money is directly received by the or from the investors. Next point, the purpose of primary issue is to either setting up new business or expanding the existing one. ಮೀನಿಂಗ್ನ ತಿಳ್ಕೊಬೇಕಾದ್ರೆ ಈ ಪಾಯಿಂಟ್ ಬಗ್ಗೆ ನಾನು ಸ್ಟ್ರೆಸ್ ಅಪ್ ಮಾಡಿದ್ದೆ ನಿಮಗೆ ಅಂತಂದರೆ, ಇನ್ ಪ್ರೈಮರಿ ಮಾರ್ಕೆಟ್ ವಾಟ್ ಎವರ್ ದ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್, ದ ಕ್ಯಾಪಿಟಲೈಸೇಷನ್ ಥ್ರೂ ದೋಸ್ securities will be mainly to focus on the setting up of a new business or to expand an existing one. Not only to expand, even to diversify also. So we have discussed more about it in the previous points. We'll proceed further. The primary market performs the crucial function of capital formation in the economy. They have spoken about economy. Economics ಅಲ್ಲಿ ನಾವು ಆಗಲೇ I have told you the factors of production, men, money, material. ಸೊ ಎಕಾನಮಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿ ಗರಿಗೆದರಬೇಕು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರಬೇಕು, ಎಲ್ಲ ರಂಗಗಳೂ ಏನು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಕ್ಯಾಪಿಟಲ್ ಈಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಒನ್ಸ್ ಕ್ಯಾಪಿಟಲ್ ಏನಾದರೂ ರೈಸ್ ಆಯಿತು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸು ಏನು ಕ್ರಿಯೇಟ್ ಆಗುತ್ತೆ, ಐ ಮೀನ್ ರನ್ನಪ್ ಆಗುತ್ತೆ, ಅದರಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗುತ್ತೆ, ಅದರಿಂದ ಇನ್ಕಮ್ ಜನ್ರೇಟ್ ಆಗುತ್ತೆ. ಇನ್ಕಮ್ ಬಂದಂಥವ್ರಿಗೆ ಕೊಂಡುಕೊಳ್ಳುವಂಥ ಒಂದು ಕೆಪಾಸಿಟಿ ಬರುತ್ತೆ. ಕೊಂಡ್ಕೊಂಡ್ರು ಅಂತಂದರೆ ಅಗೇನ್ ಇಟ್ ಈಸ್ ಎ ಚೈನ್ ಲಿಂಕ್, ಮತ್ತು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಪ್ರೊಡಕ್ಷನ್. ಸೊ ಇನ್ ಎಕಾನಮಿ ಕ್ಯಾಪಿಟಲ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ದ ಪ್ರೈಮರಿ ಮಾರ್ಕೆಟ್ performs such crucial thing of formation of capital in the economy. We proceed to the next point. Primary market is the best platform to convert private capital into public capital, which is termed as going public. ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು ಅಂತಂದರೆ, there is a business which is running based on either sole proprietorship form ಆರ್ ಎ ಪಾರ್ಟ್ನರ್ಶಿಪ್ ಫಾರ್ಮ್. ಅಂತಂದರೆ ಒಬ್ಬ ವ್ಯಕ್ತಿ ತುಂಬ ಬಂಡವಾಳ ಹಾಕಿ ಬಿಸ್ನೆಸ್ ನಡೆಸ್ತಿರ್ತಾನೆ, 4-5 ಜನ ಬಂಡವಾಳ ಹಾಕಿ ಬಿಸ್ನೆಸ್ ನಡೆಸ್ತಿರ್ತಾರೆ. ಆವಾಗ ರಿಸ್ಕು ಅಷ್ಟೇ ಇರುತ್ತೆ, ಪ್ರಾಫಿಟಬಿಲಿಟಿನೂ ಅಷ್ಟೇ ಇರುತ್ತೆ. ಸೊ ರಿಸ್ಕ್ ಬಂತಂದರೆ ಸಫರ್ ಆಗಬೇಕು, ಪ್ರಾಫಿಟ್ ಬಂತಂದರೆ ಎಂಜಾಯ್ ಮಾಡಬೇಕು. ಟು ಮಿಟಿಗೇಟ್ ದಿಸ್ ರಿಸ್ಕ್ ಆ್ಯಂಡ್ ಇನ್ ಆರ್ಡರ್ ಟು ಅವೈಲ್ ಸಮ್ ಬೆನಿಫಿಟ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆರ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಕ್ಯಾನ್ ಗೋ ಇನ್ ಟು ಪಬ್ಲಿಕ್. ಇದು ಹೇಗೆ ಅಂತಂದರೆ, ಪ್ರೈವೇಟ್ ಅಥವಾ ಸಿಂಗಲ್ ಪರ್ಸನ್ ಕಂಪನಿ ಅಂತ ಯಾವಾಗ ಕರಿತೀವಿ, ಆಲ್ ದ ಕ್ಯಾಪಿಟಲ್ ಈಸ್ ಬೇರ್ಡ್ ಬೈ ಎ ಸಿಂಗಲ್ ಪರ್ಸನ್, ವಿ ಕಾಲ್ ಇಟ್ ಆಸ್ ಎ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಇನ್ಸ್ಟೆಡ್ ಆಫ್ ಬೇರಿಂಗ್ ಆಲ್ ದ ಕ್ಯಾಪಿಟಲ್, ವಾಟ್ ಹಿ ಡಸ್ ಇಸ್ he will distribute his capital in terms of shares or debentures, more likely to be shares. ಈ ರೀತಿ ಶೇರ್ಸ್ ಆಗಿ ಮಾಡಿದಾಗ ಪಬ್ಲಿಕ್ ಬರ್ತಾರೆ, ಶೇರ್ಸ್ನ ಕೊಂಡ್ಕೋತಾರೆ. ಸೊ ದೆನ್ ಇಟ್ ವಿಲ್ become public company. So converting the private capital into a public capital. ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಕೊಡೋದಾದರೆ, VRL ಸಮೂಹ ಸಂಸ್ಥೆಗಳು ಅಂತ ಕೇಳಿರ್ತೀರ, VRL ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಕಂಪ್ನೀಸ್ ಅಂತ ಕೇಳಿರ್ತೀರ. ಸೊ ಪ್ರೀವಿಯಸ್ಲಿ ಇಟ್ ಯೂಸ್ ಟು ರನ್ ಆಸ್ ಎ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಒಬ್ಬ ಸಿಂಗಲ್ ವ್ಯಕ್ತಿ ನಡೆಸ್ತಾ ಇದ್ದಂತಹ ಒಂದು ಸಂಸ್ಥೆ ವಿಜಯ್ ಸಂಕೇಶ್ವರ್ ಅಂತ. ಸೊ ಅದಾದಮೇಲೆ ಅವ್ರು ಏನು ಮಾಡಿದ್ರು, ಹಿ ವಾಸ್ ರನ್ನಿಂಗ್ ಎ ಪ್ರೆಸ್, ಹಿ ವಾಸ್ ರನ್ನಿಂಗ್ ಲಾಜಿಸ್ಟಿಕ್ಸ್, ವೆರಿ ಮಚ್ ಬಿಸ್ನೆಸ್ ದೇ ವರ್ ಡೂಯಿಂಗ್ ವಾಸ್ ಲಾಜಿಸ್ಟಿಕ್ಸ್. ಸೊ ಅವ್ರ ಬಿಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಯಿತು, ಕೋಟಿಗಟ್ಟಲೆ ಆಯಿತು. ಸೊ ಈಗ ಮ್ಯಾನೇಜ್ಮೆಂಟ್ ಒಂಚೂರು ಕಷ್ಟ ಆಗುತ್ತೆ, ಎಲ್ಲಾರ ಒಂಚೂರು ರಿಸ್ಕ್ ಆದರೆ ಕಷ್ಟ ಆಗುತ್ತೆ, ಒಬ್ಬನೇ ಅದನ್ನ ಸಫರ್ ಮಾಡಬೇಕಾಗತ್ತೆ. ಈ ಒಂದು ಕಾರಣಕ್ಕೆ ಇನ್ ಆರ್ಡರ್ ಟು ಮಿಟಿಗೇಟ್ ದಟ್ ರಿಸ್ಕ್, he started converting it into a public. So he listed his company and he distributed his own capital as public share capital. ಅದನ್ನು ಶೇರ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಅವ್ರು ಎಷ್ಟು ಬಂಡವಾಳ ಹಾಕಿರ್ತಾರೆ ಅದನ್ನು ಪಡ್ಕೋತಾರೆ. ನೆಕ್ಸ್ಟು ಆ ಕಂಪ್ನೀಲಿ ಯಾರ್ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರಿಗೆಲ್ಲ ದೇ ವಿಲ್ ಗೆಟ್ ಅ ಪಾರ್ಟ್ ಇನ್ ದ ಓನರ್ಶಿಪ್. ಅಂತಂದರೆ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದೇ ವಿಲ್ ಗೆಟ್ revenue by investing in that company. If they have invested in shares, they get dividend. If they have invested in debentures, they get interest, periodical interest. Okay. So that is one of the features of primary market. Next point is, primary market serves long-term capital requirement by issuing equity or long-term debt instruments. Of course, primary market ಅಲ್ಲಿ ಹೇಳಿದಾಗೆ ಇಶ್ಯೂ ಮಾಡೋವಂಥದ್ದು ಏನಕ್ಕೆ ಜಾಸ್ತಿ ಏನಕ್ಕೆ ಇಶ್ಯೂ ಮಾಡ್ತಾರೆ ಅಂತಂದರೆ, ಐದರ್ ಫಾರ್ ಸೆಟ್ಟಿಂಗ್ ಎ ನ್ಯೂ ಬಿಸ್ನೆಸ್ ವಿತ್ large volume of capital,
ಆರ್ ಫಾರ್ ದ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಷನ್. ಈ ರೀತಿ ಇದ್ದಾಗ ಕೇಳಿದ ತಕ್ಷಣ ಕೊಡೋದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಂಥವ್ರಿಗೆ ಕೇಳಿದ ತಕ್ಷಣ ದುಡ್ಡು ವಾಪಸ್ ಕೊಡೋದು ಕಷ್ಟ. ಅದಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಅದನ್ನ ಏನು ಮಾಡ್ತಾರೆ ಅಂದರೆ ದೇ ಪ್ರೊವೈಡ್ ದ ಪ್ರೈಮರಿ ಇನ್ವೆಸ್ಟರ್ಸ್ ಆನ್ ಆಪರ್ಚುನಿಟಿ ಟು ಸೆಲ್ ದೇರ್ ಸೆಕ್ಯೂರಿಟೀಸ್ ಇಫ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್. ಅಲ್ಲಿ ಅದನ್ನು ಸೆಲ್ ಮಾಡ್ಕೋಬೋದು. ಬಟ್ ಆ ದುಡ್ಡು ಕೊಂಡ್ಕೊಳ್ಳೋರು ಈಗ ಸೆಲ್ ಮಾಡ್ತಾರೋರಿಗೆ ಕೊಡ್ತಾರೆ. ಬಟ್ ಕಂಪನಿ ಕಡೆಯಿಂದ ಏನು ಲಾಸ್ ಆಗೋದಿಲ್ಲ, ಕಂಪನಿ ಕಡೆಯಿಂದ ಕಂಪನಿಯಲ್ಲಿ ಇರತಕ್ಕಂಥ ಬಂಡವಾಳ ಕಡಿಮೆ ಆಗೋದಿಲ್ಲ. ಇದು ಒಂದು ಲಾಜಿಕಲ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು. ಸೊ ಪ್ರೈಮರಿ ಮಾರ್ಕೆಟ್ ಸರ್ವ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೈ ಇಶ್ಯೂಯಿಂಗ್ ಈಕ್ವಿಟಿ ಆರ್ ಲಾಂಗ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಯೂಶಲಿ ಈಕ್ವಿಟಿ ಆರ್ ನಾಟ್ ರಿಪೇಯ್ಡ್ ಅಂಟಿಲ್ ದ ಲಿಕ್ವಿಡೇಷನ್ ಆಫ್ ದ ಕಂಪನಿ ಏನಾದರೂ ಇದ್ದರೆ ಅದನ್ನು ಲಿಕ್ವಿಡೇಟ್ ಮಾಡೋ ತನಕ ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ದುಡ್ಡು ವಾಪಸ್ ಕೊಡೋದಿಲ್ಲ. ಇಫ್ ದೇ ಡೋಂಟ್ ವಾಂಟ್ ಟು ರಿಟೈನ್ ದ ಶೇರ್ಸ್ ದೇ ಕ್ಯಾನ್ ಸೆಲ್ ಇಟ್ ಟು ಸಂಬಡಿ ಎಲ್ಸ್, ಅದರ್ವೈಸ್ ಕಂಪನಿ ವಿಲ್ ನಾಟ್ ರಿಪೇ ಇಟ್. ಓಕೆನಾ? ಹೊಸದಾಗಿ ಕೊಂಡ್ಕೊಂಡಂಥವ್ರು ಅವ್ರ ದುಡ್ಡನ್ನ ಅವ್ರು ವಾಪಸ್ ಕೊಡ್ತಾರೆ. ನೆಕ್ಸ್ಟ್ ದೇರ್ ಆರ್ ಸಮ್ ಅದರ್ ಕೈಂಡ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಲಾಂಗ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್, ರೆಡೀಮಬಲ್ ಆರ್ ಇರ್ರೆಡೀಮಬಲ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೆ ರೆಡೀಮಬಲ್ ಆದರೂ ಕೂಡ 10 ವರ್ಷದ ನಂತರ 5 ವರ್ಷದ ನಂತರ ಅದನ್ನು ವಾಪಸ್ ಕೊಡುವಂಥ ಡೆಟ್ ಇನ್ಸ್ಟ್ರೂಮೆಂಟ್ಸ್ನ ಇಶ್ಯೂ ಮಾಡಿದಾಗ ಇಟ್ ವಿಲ್ ಸರ್ವ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ಇಸ್ it comes before secondary market. The instruments purchased in primary market shall be traded in secondary market, of course. ಅಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆದಂಥದ್ದು ಸೆಕೆಂಡ್ರಿ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ. ಓಕೆನಾ? ಸೊ ಫಸ್ಟಿಗೆ ಬರುವಂಥದ್ದು ಪ್ರೈಮರಿ ಮಾರ್ಕೆಟ್. ಸೆಕ್ಯೂರಿಟೀಸ್ ವಿಚ್ ಆರ್ ಇಶ್ಯೂಡ್ ಇನ್ ದ ಪ್ರೈಮರಿ ಮಾರ್ಕೆಟ್ ಶಾಲ್ ಬಿ traded in the secondary market. As simple as that. The next point, it has no specific geographical location. ಅಂದರೆ ಇದರ ಅರ್ಥ like our vegetable market or like our fruits market, so there is no specific geographical location for the primary market. It is more of virtual in nature. Of course there are several regulatory bodies which have got specific location and some ಕಂಟ್ರೋಲಿಂಗ್ ಬಾಡೀಸ್, ಅವುಗಳಿಗೆಲ್ಲ ಒಂದು ಸ್ಥಳ ಅಂತ ಇದೆ. ಬಟ್ ಪ್ರೈಮರಿ ಮಾರ್ಕೆಟ್ ಇಲ್ಲೇ ಇದೆ ಅಲ್ಲೇ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ದೇಶದ ಅಥವಾ ಪ್ರಪಂಚದ ಯಾವುದೇ ಮೂಲೆಯಿಂದನಾದರೂ ಬೇಕಾದ್ರೂ ನಾವೇನು ಮಾಡ್ಬೋದು ಅಂತಂದರೆ ಈ ಇನ್ಸ್ಟ್ರೂಮೆಂಟ್ಸ್ನ ತಗೊಳ್ಳಬಹುದು. ಮತ್ತು ಈ ಇನ್ಸ್ಟ್ರೂಮೆಂಟ್ಸು ಮೊದಲ ಥರ ಪೇಪರ್ ರೀತಿ ಇಲ್ಲ. ನಾವು ಎವ್ರಿಥಿಂಗ್ ಈಸ್ ಡಿಮೆಟೀರಿಯಲೈಸ್ಡ್. ಓಕೆನಾ? ಸೊ at a particular sitting at a particular place a person can purchase, and that the person who is issuing he can sell it from there itself. ನಾವಿಬ್ಬರು ಮೀಟ್ ಆಗುವಂಥ ಯಾವುದೇ ಒಂದು ಕಾಮನ್ ಪ್ಲೇಸ್ ಇಲ್ಲ. ದೇ ಆರ್ ವರ್ಚುವಲ್ ಇನ್ ನೇಚರ್. ಓಕೆನಾ? ಸೊ ವಿ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಹಿಯರ್ ends the features of the primary market. So based on the content which I have explained to you so far, I have prepared some multiple choice questions. So let us go through it. So the first question is expand NIM. So we have got some options. I'll just put them on the slide. So option A is national issue market, option B is note issue market, option C is new issue market, and option D is new Indian market. So everything is looking like very similar, and it is looking like confusing. In your CET exams you will get same kind of confusing options. Question will be simple, but options will be very confusing even if you know answer also. So the answer for this question is new issue market. Okay, this is one of the features of the primary market, and based on it I have framed the question. Next question is which capital instruments are usually issued in primary market. ಅಂತಂದರೆ ಪ್ರೈಮರಿ ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಕ್ಯಾಪಿಟಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಇಶ್ಯೂಡ್ ಅಂತ ಕ್ವಶನ್ ಇದು. ಸೊ ದ ಫಸ್ಟ್ ಆಪ್ಷನ್ ಕರೆನ್ಸಿ ನೋಟ್ಸ್, ಶೇರ್ಸ್, ಡಿಬೆಂಚರ್ಸ್, ಬೋತ್ ಬಿ ಆ್ಯಂಡ್ ಸಿ. 4 ಆಪ್ಷನ್ ಇದೆ. ಅದರಲ್ಲಿ ರೈಟ್ ಆಪ್ಷನ್ ಯಾವುದು? ರೈಟ್ ಆನ್ಸರ್. ಸೊ ಬೋತ್ ಬಿ ಆ್ಯಂಡ್ ಸಿ. ಸೊ ಬಿ ಯಾವುದು? ಶೇರ್ಸು. ಸಿ ಯಾವುದು? ಡಿಬೆಂಚರ್ಸು. ಸೊ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಎರಡನ್ನೂ ಕೊಡೋದ್ರಿಂದ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಕಂಪನೀಸ್ ಲಾಂಚ್ IPOs ಫಾರ್ ಡ್ಯಾಶ್ ಪರ್ಪಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, long term capital requirement, both A and B, none of the above. The right answer is long term capital requirements. Of course for working capital requirements also companies issue financial shares, but IPO is specifically
concentrated on long-term capital requirement because they want to set up a new business and expand or diversify their business. Next question is primary market dash the secondary market. So we have to fill the gap. It precedes, succeeds, equals, none of the above. So the right answer is primary market precedes the secondary market. Okay, the next question. Where is the primary marketplace? It is in Bangalore. He says it is in Delhi, Mumbai, none of the above. So the answer is none of the above. Why? It is virtual in nature. There is no specific geographical location for primary market. So these are the questions. So the input courtesy, in order to deliver you this lecture, I have referred the following textbooks: FMS textbook by Muhammad Farooq and Pasha, and Samia Mobeen, Kalyani Publications 2014 edition. I also browsed through some of the websites, Investopedia and Wikipedia website. Okay. Thank you for your patience, and we'll meet in the next session. Thank you.